ಹನುಮಂತನಿಗೆ ಸ್ಟಾರ್ಟಿಂಗ್ ನಲ್ಲಿ ಸುದೀಪ್ ಸರ್ ಅವರು ಕಾಲ್ ಮಾಡ್ತಾರೆ, ಸ್ವಲ್ಪ ಪ್ರಾಂಕ್ ರೀತಿ ಬಯಕ್ಕೆ ಶುರು ಮಾಡ್ತಾರೆ. ಆ ಬಳಿಕ ಒಂದು ಗುಡ್ ನ್ಯೂಸ್ ಅನ್ನ ತಿಳಿಸ್ತಾರೆ. ಹನುಮಂತನ ಒಂದು TRP ರೇಟಿಂಗ್ ಜಾಸ್ತಿ ಬಂದಿದ್ದು ಬಹಳಷ್ಟು ಖುಷಿಯಾಗಿದ್ದಾರೆ ಸುದೀಪ್ ಸರ್ ಮತ್ತೆ ಕಂಪ್ಲೀಟ್ ಟೀಮ್. ಯಾಕೆಂದ್ರೆ ಅವತ್ತು ಫಿನಾಲೆ ದಿವಸ ತುಂಬಾ ಚೆನ್ನಾಗಿ ತ್ರಿವಿಕ್ರಮ್ ಅವರು ಹನುಮಂತು ರಜತ್ ವೇದಿಕೆ ಮೇಲೆ ಇರ್ತಾರೆ. ಒಂದು ಓಡಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಓಡ್ತು, TRP ಕೂಡ ಜಾಸ್ತಿ ಓದಿದೆ. ವಿಚಾರವಾಗಿಯೂ ಕೂಡ ಹನುಮಂತನಿಗೆ ಕಾಲ್ ಮಾಡಿ ಸುದೀಪ್ ಸರ್ ಕೂಡ ಮಾತನಾಡಿಸಿ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾರೆ. TRP ಕೂಡ ಜಾಸ್ತಿ ಬಂದಿದೆ, ಸೂಪರ್ ಚೆನ್ನಾಗಿ ಇದೇ ರೀತಿ ಆಟ ಆಡ್ತಾ ಇದ್ರಿ, ತುಂಬಾನೇ ಖುಷಿ ಆಯ್ತು. ಮುಂದೆನೂ ಕೂಡ ಅಷ್ಟೇನೆ ಚೆನ್ನಾಗಿ ಎಲ್ಲರಿಗೂ ಕೂಡ ಚೆನ್ನಾಗಿ ಬೆರೀರಿ, ಆಲ್ ದಿ ಬೆಸ್ಟ್ ಅಂತ ಕೂಡ ಸುದೀಪ್ ಸರ್ ಕೂಡ ವಿಶ್ ಮಾಡಿದ್ರು. ಅವ್ರು CCL ನಲ್ಲಿ ಬಿಸಿ ಇದ್ರು ಕೂಡ ಕಾಲ್ ಮಾಡುವ ಮೂಲಕ ಮಾತನಾಡಿಸಿದ್ದಾರೆ, ಯೋಗಕ್ಷೇಮವನ್ನು ಕೂಡ ವಿಚಾರಿಸಿದ್ದಾರೆ. ಸುದೀಪ್ ಸರ್ಗೆ ಹನುಮಂತು ಅಂದ್ರೆ ತುಂಬಾನೇ ಇಷ್ಟ. ಹನುಮಂತ್ ಅವರ ವ್ಯಕ್ತಿತ್ವ ಇಷ್ಟ ಆಯ್ತು, ಅವರ ಒಂದು ಮುಗ್ಧತೆ, ಹಳ್ಳಿತನ ಎಲ್ಲವೂ ಕೂಡ ಇತ್ತಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಹೀಗಾಗಿ ಹನುಮಂತನ ಮೇಲೆ ಒಂದು ವಿಶೇಷವಾದಂತಹ ಪ್ರೀತಿ ಒಲವು, ಮತ್ತೆ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಬಿಗ್ ಬಾಸ್ ನಲ್ಲಿ ಕಿಚ್ಚನ ಪಂಚಾಯತಿಯಲ್ಲಿ ಅದನ್ನ ತಿದ್ದುವಂತ ಕೆಲಸ ಮಾಡ್ತಿದ್ರು. ಆಚೆ ಕಡೆ ಕೂಡ ಗಮನಿಸ್ತಾ ಇರ್ತಾರೆ. ಹನುಮಂತು ಪ್ರತಿಯೊಂದು ಒಳ್ಳೊಳ್ಳೆ ಕೆಲಸಗಳಿಗೆ ಸುದೀಪ್ ಸರ್ ಕೂಡ ಸಾಥ್ ನೀಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಮತ್ತೆ ಹನುಮಂತನ ಮದ್ವೆಗೂ ಕೂಡ ಖಂಡಿತವಾಗಿಯೂ ಕೂಡ ಸುದೀಪ್ ಸರ್ ಅವರ ಆಗಮನ ಖಂಡಿತ ಆಗಿ ಆಗುತ್ತೆ ಅಂತ ಹೇಳ್ಬೋದು. ನೀವು ಕೂಡ ಹನುಮಂತನನ್ನ ಇಷ್ಟ ಪಡ್ತೀರಾ? ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಅದ್ಭುತವಾದಂತಹ ವ್ಯಕ್ತಿ ಹನುಮಂತನಿಗೆ ತುಂಬಾನೇ ಸಪೋರ್ಟ್ ಅವಶ್ಯಕತೆ ಇರುತ್ತೆ. ಯಾವಾಗ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ. ನಿಜಕ್ಕೂ ಕೂಡ ಹನುಮಂತ ಒಳ್ಳೊಳ್ಳೆ ಕೆಲಸಗಳನ್ನ ಮುಂದೆ ಕೂಡ ಮಾಡ್ತಾರೆ. ಸಿನಿಮಾಗಳಲ್ಲಿ ಆಡಬೇಕು ಅಂತ ತುಂಬಾನೇ ಅವ್ರಿಗೆ ಆಸೆ ಕೂಡ